ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಬೆಳಗ್ಗೆನೇ ದೇವ್ರ ಮನೆಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಫುಲ್ ಡೇ ಶಿವ ಅನ್ಕೊತ ಇರೋಣ. ನೋಡಿರಿ, ಲಿಂಗ ಪೂಜೆ ನಾನು ನನ್ನ ಮಕ್ಕಳು ಸೇರಿಕೊಂಡು ಲಿಂಗ ಪೂಜೆ ಹೇಗೆ ಮಾಡ್ಕೊಂಡ್ವಿ ಅಂತ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀವಿ ಅಷ್ಟೇ. ಅಂದರೆ ನಾನು ದಿನಾಗಲೂ ಡೈಲಿ ಲಿಂಗ ಪೂಜೆ ಮಾಡ್ಕೊಂಡೇ ಇರ್ತೀನಿ. ಮಕ್ಕಳು ಅವರಿಗೆ ಒಂದೊಂದು ಸಲ ಮಾಡ್ಕೊತಾರೆ. ಅದನ್ನೆಲ್ಲ ಅದೇ ಶಿವರಾತ್ರಿ ದಿನ ಅವರಿಗೆ ಲಿಂಗ ಇಲ್ಲ ಅಂತ ಹೇಳ್ಬಿಟ್ಟು, ಈಗ ಅಡಿಕೆ ಇರುತ್ತಲ್ಲ, ಅದನ್ನು ಅವರಿಗೆ ಲಿಂಗ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ನೀರು ಹಾಕಿಬಿಟ್ಟು ಅಭಿಷೇಕ ಹಾಕಿ ಹಾಗೆ ವಿಭೂತಿ ಹಚ್ಚಿ ಒಂದು ಪೂಜೆ ಮಾಡಾದಮೇಲೆ ಮತ್ತೆ ಹಾಗೆ ನೀರು ಹಾಕಿಬಿಟ್ಟು ವಿಭೂತಿ ಹಚ್ಚಿ ಪತ್ರಿ ಹಾಕಿದ್ರೇ ಅದ್ರ ಶ್ರೇಷ್ಠ. ಆ ಥರ ಮಾಡಿಕೊಂಡು ನಾವು 3 ಜನ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡು ಅವ್ರು ಬೇಗನೆ ಹೋದರು. ಹಾಗೆ ನಮ್ಮ ಮಕ್ಕಳೆಲ್ಲ ನಾವು ಸೇರಿಸ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ. ಎಲ್ಲರೂ ಓಂ ನಮಃ ಶಿವಾಯ ಅಂತಲೇ ಮಾಡ್ತಾಯಿದ್ವಿ. ಮಾಡ್ಕೊತ ಹಾಗೆ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊತ ಓಂ ನಮಃ ಶಿವಾಯ ಅಂತ 108 ಸಲ ಅನ್ನಬೇಕು. 108 ಸಲ ಅಂದ್ಬಿಟ್ಟು ಹಾಗೆ ಊದಿನ ಕಡ್ಡಿ ಬೆಳಗಿ ಪತ್ರಿ ಹಾಕಿ ಉತ್ತರಾಣಿ ಕಡ್ಡಿನಿಂದ ಪೂಜೆ ಮಾಡಬೇಕು. ಅದು ಶ್ರೇಷ್ಠ ಶಿವರಾತ್ರಿ ದಿನ ಮಾಡಿದ್ರೆ. ಹಾಗೆ ನಾವೆಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ರಿಗೆ ಓಂ ನಮಃ ಶಿವಾಯ ಅನ್ನಿಸ್ತಾ ಇದ್ದೆ. ನೋಡ್ತಿರ್ಬೋದು, ಓಂ ನಮಃ ಶಿವಾಯ ಅಂತ ಕಣ್ಮುಚ್ಚಿ ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದೆ. ಮಾಡ್ತಾಯಿದ್ರು ಅವರು. ಇದಾಗಿತ್ತು ನಮ್ಮ ಶಿವರಾತ್ರಿದ ವೀಡಿಯೋಸ್. ಹಾಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಷನ್ಸು ನಿಮಗೆ ಮೊದಲೇ ಬರುತ್ತೆ. ನಮ್ಮ ಮನೇಲಿ ಶಿವರಾತ್ರಿ ಯಾವ ಥರ ಆಚರಿಸ್ತೀವಿ, ಹಾಗೆ ಪೂಜೆ ಹೇಗೆ ಮಾಡ್ಕೊಂಡ್ವಿ, ನನ್ನ ಮಕ್ಕಳು ನಾನು ಎಲ್ಲ ಹೇಗೆಲ್ಲ ಪೂಜೆ ಮಾಡ್ಕೊಂಡ್ವಿ ಅಂತ ನೋಡಿದ್ರಲ್ಲ. ಓಕೆ, ಇವಾಗ ಮಕ್ಕಳಿಗೆ ಸ್ವಲ್ಪ ಹಾಲು ಹಾಕಿ ಕೊಡ್ತೀನಿ. ನಾನಿವತ್ತು ಫುಲ್ ಉಪವಾಸ ಇರ್ತೀನಿ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಾಬುದಾನಿ ಮಾಡ್ಕೊಂಡು ತಿನ್ನೋದು. ನೋಡೋಣ ಬನ್ನಿ ಇವತ್ತೆಲ್ಲ ಏನೇನಾಗುತ್ತೆ ಅಂತ ನಿಮಗೆ ಹೋಗ್ತಾ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಲಿಂಗ ಪೂಜೆ, ಮಕ್ಕಳೆಲ್ಲ ಲಿಂಗ ಪೂಜೆ ಮಾಡ್ಕೊಂಡ್ವಿ. ನಾನು ಡೈಲಿ ಲಿಂಗ ಪೂಜೆ ಮಾಡ್ಕೊತೀನಿ, ಆದರೆ ಮಕ್ಕಳು ವಿಶೇಷವಾಗಿ ಒಂದೊಂದು ಸಲ ಮಾಡ್ಕೊತಾರೆ. ಆದರೆ ಹೆಚ್ಚಾಗಿ ಮಾಡೋಕ್ಕೆ ನಾನು ಹೇಳಿರ್ತೀನಿ. ಒಂದು ಸಲ ಅವರು ಸ್ಕೂಲ್ ಟೈಮ್ ಆದರೆ ಮಾಡೋಕ್ಕಾಗಲ್ಲ. ಹೀಗೆ ಯಾರ ಹತ್ರ ಲಿಂಗ ಇರಲ್ವೋ ಅವರು ಅಡಿಕೆ ಇರುತ್ತಲ್ಲ, ಅದು ಇಟ್ಕೊಂಡು ಮಾಡಿದ್ರೆ ಅದು ಶ್ರೇಷ್ಠನೇ. ಅದಕ್ಕೋಸ್ಕರ ಅವ್ರಿಗೆ ಅಡಿಕೆ ಇಟ್ಕೊಂಡು ಮಾಡು ಅಂತ ಹೇಳಿದೆ. ಈಗ ನಾನು ಶೇಂಗಾದ ಉಂಡೆ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ. ಹಾಗೆ ಮಕ್ಕಳಿಗೂ ಸ್ಕೂಲಿಂದ ಬಂದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಶೇಂಗಾದ ಉಂಡೆ. ನೋಡಿ, ಇಲ್ಲಿ ಶೇಂಗಾ ಹಾಕಿದ್ದೀನಿ, ಹಾಗೆ ಬೆಲ್ಲ, ಬಿಳಿ ಎಳ್ಳು ಹಾಕಿದ್ದೀನಿ. ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಮ ಮಕ್ಳಿಗೂ ಇಷ್ಟ ಇದನ್ನು ತಿನ್ನೋಕ್ಕೆ. ಅದಕ್ಕೋಸ್ಕರ ನಮ್ಮ ಪರೀಕ್ಷೆಗೆ ನಾನು ಮಾಡ್ತೀನಿ ಅಂದ. ಅದಕ್ಕೆ ಚಿಕ್ಕದು ನೈವೇದ್ಯಕ್ಕೆ ನೀನು ಮಾಡು ಅಂತ ಹೇಳಿದೆ. ಅವನು 5 ಉಂಡಿನ ಚಿಕ್ಕದು ಮಾಡಿ ಇಡ್ತಾ ಇದ್ದಾನೆ. ನೋಡ್ರಿ, ಅಲ್ಲಿ ನಾನು ಸ್ವಲ್ಪ ದೊಡ್ಡದು, ನಮಗೆಲ್ಲ ದೊಡ್ಡವ್ರಿಗೆ ತಿನ್ನೋಕೆ ಬರುತ್ತೆ ಅಂಥೇಳಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ದೊಡ್ಡದು ಮಾಡ್ತಾಯಿದ್ದೀನಿ. ಈಗ ಎಲ್ಲನೂ ರೆಡಿ ಮಾಡಿಟ್ಬಿಟ್ರೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ತೊಗೊಳಕ್ಕೆ ಬರುತ್ತೆ. ಹಾಗಾಗಿ ಈಗ ಎಲ್ಲ ರೆಡಿ ಮಾಡಿಡ್ತಾ ಇದ್ದೀವಿ. ಮತ್ತೆ ಈಗ ಸಾಬುದಾನಿ ನೆನೆಕ್ಕಿದ್ದೀನಿ. ಆಮೇಲೆ ಹಾಗೆ ಫ್ರೂಟ್ಸ್ ಎಲ್ಲ ಇದಾವೆ. ಎಲ್ಲ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಬಿಡ್ಬೇಕು, ಯಾಕಂದ್ರೆ ಆಮೇಲೆ ಕಟ್ ಮಾಡೋಕ್ಕಾಗೋದಿಲ್ಲ. ಕಟ್ ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮಕ್ಕಳಿಗೆ ಯಾವಾಗವಾಗ ತಿನ್ನೋಕ್ಕಾಗುತ್ತೆ. ನಾನಂತರೂ ಇವಾಗ ಬೆಳಗ್ಗೆಯಿಂದ ಒಂದು ಸ್ವಲ್ಪ ನೀರು ಕುಡ್ದಿಲ್ಲ. ಹೆಚ್ಚಾಗಿ ನಾನು ಒಂದು ಸ್ವಲ್ಪ ನೀರು ಕುಡಿತಿದ್ದೆ. ಈಗ ಸ್ವಲ್ಪ ನೋಡೋಣ, ಟ್ರೈ ಮಾಡೋಣ, ನೀರಿಲ್ಲದೇನೆ ಕುಡಿಬೋದೇನೋ ಅಂತ. ಆ್ಯಕ್ಚುಲಿ ನೀರು ಕುಡಿಬೇಕು. ನೋಡೋಣ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತರೆಗೂ ನೀರು ಕುಡಿಲಾರೆ ಇರಬೇಕು ಅಂತಿದ್ದೀನಿ. ಇಲ್ಲಾಂದರೆ ಶರ್ಬತ್ತು, ಪಾನಕಾರ ಕುಡಿತೀನಿ. ಹಾಗೆ 12 ಗಂಟೆವರೆಗೂ ವೇಟ್ ಮಾಡಿದ್ರೆ ಸ್ವಲ್ಪ ಕೈ ತೊಳ್ಕೊಂಡು ಬಾ. ಎಷ್ಟಾಗಿದೆ ಎಣ್ಸಪ್ಪು ಉಂಡೆ? ಇದು 1 2 3 4 5 6 7 8 9 ಇದು 14 ಆಗಿದೆ. 14 ಉಂಡಿಗಳಾಗಿದ್ದಾವೆ. ಇದು ಸಾಕು, ಇದೊಂದು 5. ಈಗ ನಮ್ಮ ಚಿಕ್ಕಿ ಬಂದು ಈಗ ಮಾಡ್ತಾಳೆ ನೋಡ್ರಿ. ಅದೆಲ್ಲ ಬುಟ್ಟಿಲಿ ಖಾಲಿ ಆಯಿತು. ಇಲ್ಲಿ ಪರೀಕ್ಷಿತ ಆ್ಯಪಲ್ ತಿಂತಿದ್ದಾನೆ. ಇಲ್ಲಿ ಆ್ಯಪಲ್ ಕಟ್ ಮಾಡಿಟ್ಟಿದ್ದೀನಿ. ಅವರೆಲ್ಲ ಆ್ಯಪಲ್ ತಿಂತಾರೆ. ನಮ್ಮ ಚಿಕ್ಕಿನ ತೋರಿಸಲ್ಲ, ಯಾಕಂದರೆ ಅವಳು ಅವತಾರ ನೋಡೋಕ್ಕಾಗಲ್ಲ ಅಷ್ಟೇ, ಅದಕ್ಕೆ. ಎಸ್, ನೋಡ್ರಿ, ನಾನು ಈಗ ಸ್ಯಾರಿ ಚೇಂಜ್ ಮಾಡಿ ನಾನು ನೈಟಿ ಹಾಕ್ಕೊಂಡೆ. ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್, ಅಂದರೆ ಸುಮ್ಮನೆ ಹಾಗೆ ಕೂತಿದ್ದೀನಿ. ಈಗ ಸ್ವಲ್ಪ ಸ್ನಾನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ.
ಎಸ್ ಫ್ರೆಂಡ್ಸ್, ನೋಡಿರಿ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಾನು ಇನ್ನೂ ಹೇಳಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಎಸ್, ನಾನು ಈ ಥರ ಕಂಪ್ಲೀಟಾಗಿ ಈ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ವೈಟ್ ಕಲರ್ ಬೆಳಗ್ಗೆ ಹಾಕ್ಕೊಂಡಿದ್ದೆ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಹೋಗೋಣ, ಯಾರ್ಯಾರು ಬರ್ತಿದ್ದಾರೆ ಯಾರ್ಯಾರಿಲ್ಲ ಅಂತ ವಿಡಿಯೋ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಹೋಗೋಣ ಬನ್ನಿ. ಹಾಗೆ ಸಿಂಪಲಾಗಿ ರೆಡಿಯಾಗಿದ್ದೀನಿ, ಏನು ಈ ಥರ ಜಾಸ್ತಿ ಜ್ಯುವೆಲರ್ಸ್ ಹಾಕ್ಕೊಂಡಿಲ್ಲ, ಯಾಕಂದರೆ ಈಗ ಕಳ್ಳರ ಕಾಟ ಅಂತೇಳ್ಬಿಟ್ಟು. ಆಮೇಲೆ ಮಧ್ಯಾಹ್ನ ಹೆವಿ ಆಗಿಬಿಡುತ್ತೆ ನನಗೆ ರೆಡಿಯಾಗಿ ಹೋಗೋದಕ್ಕೆ, ಸ್ವಲ್ಪ ಸುಸ್ತು ಅನ್ನಿಸ್ತಿದೆ ಅಂತ ಬೇಡ, ಹಾಕ್ಕೊಂಡಿಲ್ಲ, ಏನೂ ಜ್ಯುವೆಲರ್ಸ್ ಹಾಕ್ಕೊಂಡಿಲ್ಲ, ಒಂದು ಬ್ಯಾಂಗಲ್ ಅಷ್ಟು ಇದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಕಂಪ್ಲೀಟಾಗಿ ತೋರಿಸ್ತೀನಿ. ಈಗ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ರೆಡಿಯಾಗಿದ್ದೀನಿ. ಚೆನ್ನಾಗಿದೆ, ಒಂಥರ ಸೀರೆ ಲೈಟ್ ವೆಯ್ಟಾಗಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ರು ಅಥವಾ ಮಧ್ಯಾಹ್ನನೋ ಸಾಯಂಕಾಲನೋ ಅಂತ ಹೇಳಿ ನಾವೀಗ ಟೈಮ್ ನೋಡ್ತಿರ್ಬೋದು, 2 ಗಂಟೆ ಅಲ್ಲ 3 ಗಂಟೆ ಆಗಿದೆ. 3 ಗಂಟೆಗೆ ಹೋಗ್ತಾ ಇದ್ವಿ, ಯಾಕಂದರೆ ಅಲ್ಲಿ ರಶ್ ಭಾಳ ಇರುತ್ತೆ. ಈಗ ಹೋದರೆ 1 ಅವರ್ 1.5 ಅವರ್ ಬೇಕು ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ. ನಮಗೆ ನಿಯರ್ ಆಗೋದಕ್ಕೆ ಅಷ್ಟೇ ಹೋಗ್ತಾ ಇರೋದು. ತುಂಬ ಜನ ಶಿವಗಿರಿಗೆ ಹೋಗ್ತಾರೆ. ಶಿವಗಿರಿಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಬಿಸಿಲು ಕೂಡ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೆ ಹತ್ರ ನಿಯರ್ ಇರೋದು ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿ ಹೋಗ್ತಾ ಇದ್ದೀವಿ, ತುಂಬ ರಶ್ ಇರುತ್ತೆ. ಬೆಳಗ್ಗೆ ಜಾವ 2 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಅಷ್ಟೊತ್ತವರೆಗೂ ನಮ್ಮ ಅಕ್ಕ ಹೋಗಿದ್ಲು, 5 ಗಂಟೆಗೆ ನಾವು ಹೋಗಿದ್ಲು. 5 ಗಂಟೆಗೆ ಹೋದ್ಲು, 8:30ಗೆ ಅವ್ರ ಮನೆಗೆ ಬಂದಿದ್ದಾರೆ. ಅಷ್ಟೊತ್ತವರೆಗೂ ಲೈನ್ ಮಾಡ್ಕೊಂಡೇ ಹೋಗಿದ್ರು, ಕ್ಯೂ ತುಂಬ ಇತ್ತಂತಲ್ಲಿ. ಓಕೆ, ಈಗ ನಾವು ಹೋಗೋಣ. ನಮ್ಮ ಚಿಕ್ಕಿ ಪರೀಕ್ಷಿತ್ ಯಾವ ಥರ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ, ಯಾಕಂದರೆ ಅವರು ಸೇಮ್ ಕಲರ್ ಹಾಕ್ಕೊಂಡಿದ್ದಾರೆ, ನಾವೆಲ್ಲ ಸಿಮಿಲರ್ ಕಲರು. ನಮ್ಮ ಪರೀಕ್ಷಿತ್ ಬರ್ತಾನಂತೇಳ್ರಿ, ಒಂದು ತೋರಿಸ್ತೀನಿ. 3 ಜನ ಒಂದು ವಿಡಿಯೋ ಮಾಡ್ತೀನಿ. ನೋಡಿರಿ, ನಮ್ಮ ಪರೀಕ್ಷಿತ್ ಚಿಕ್ಕಿನೂ ರೆಡಿ ಆದರು. ನೋಡಿರಿ, ನಾವು 3 ಜನ ಸಿಮಿಲರ್ ತೋರಿಸ್ತೀನಿ. ನೋಡಿ ಯಾವ ಥರ ರೆಡಿಯಾಗಿದ್ದೀವಿ ಅಂತ. ಅವಳು ಸೇಮ್ ಕಲರ್, ಪರೀಕ್ಷಿತ್ ತೋರ್ಸಪ್ಪು. ಅವನು ಇದು ಹೊಸ ಡ್ರೆಸ್ಸೇ, ನೈಟ್ ಡ್ರೆಸ್ ಟೈಪ್ ಥರ ಇದೆ, ಯಾಕಂದರೆ ಈಗ ಸೆಕೆಯಲ್ಲಿ ಅವ್ರಿಗೆಲ್ಲ ಜೀನ್ಸ್ ಎಲ್ಲ ಹಾಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹೋಗೋಣ ಬನ್ನಿ. ಈಗ ನಮ್ಮ ಅಕ್ಕನ ಮನೆಗೆ ಬಂದೆ. ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕು ಅಂತ ಹಾಗೆ ಅವ್ರ ಅತ್ತೆ ಫೋಟೋ ನಾನು ವಿಡಿಯೋ ಮಾಡಿದೆ. ಅವರು ನೋಡ್ತಾರೆ ನನ್ನ ವೀಡಿಯೋಸ್ ಎಲ್ಲ. ಹಾಗೆ ಬಾ ಚಿಕ್ಕಿ ಪರೀಕ್ಷಿತ್ ಅಂತ ನನ್ನ ಜೊತೆ ಫೋಟೋ ಹೊಡ್ಕೊಳ್ಳಿ ಅಂತಂದರು. ನನಗೆ ನಮ್ಮ ಸೋದರ ಮಾವನ ಹೆಂಡತಿ, ಹಾಗೆ ನಮ್ಮ ಅತ್ತೆ, ನಮ್ಮ ಅಕ್ಕಗೆ ಅತ್ತೆ ಆಗಬೇಕು. ನೋಡಿ, ಇಲ್ಲಿ ನಾವು ಹೊರಡ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೋಗ್ತಾ ಗೊತ್ತಾಗುತ್ತೆ. ಎಸ್, ನಾವೀಗ ರೀಚ್ ಆದ್ವಿ, ನೋಡ್ತಿರ್ಬೋದು. ಈಗ ನಾವು ಬಂದಿರೋದು ಸುಂದರೇಶ್ವರ ಗುಡಿಗೆ. ಎಸ್, ನಮ್ಮ ಮನೆ ಹತ್ತಿರ ನಿಯರ್ ಆಗುತ್ತೆ ಸುಂದರೇಶ್ವರ ಗುಡಿ. ತುಂಬ ಪುರಾತನ ದೇವಸ್ಥಾನ ಇದು. ನೋಡಿ ಎಷ್ಟು ರಶ್ ಆಗಿದೆ ಅಂತಂದರೆ, ನೋಡಿ ಫುಲ್ ಕಾಮತ್ ಹೋಟೆಲ್ ದಾಟಿ ಹೋಗಿತ್ತಿದ್ದು ಬೆಳಗ್ಗಿನ ಜಾವ. ಇದು ಪರವಾಗಿಲ್ಲ, ನಾವು ಸ್ಕೂಲ್ ಹತ್ತತ್ರ ಅದೀವಿ. ತುಂಬ ರಶ್ ಇತ್ತು. ಒಂದು 3 ಗಂಟೆಗೆ ನಿಂತಿದ್ದು, ನೋಡ್ತಿರ್ಬೋದು ಎಷ್ಟು ಉದ್ದ ಇದೆ ಅಂತ ಕ್ಯೂ. 3 ಗಂಟೆ ನಿಂತಿದ್ದು, 5 ಗಂಟೆವರೆಗೂ ರೀಚ್ ಆದ್ವಿ ಒಳಗಡೆ. ಆದರೆ ಎಲ್ಲ ನೀರಿಟ್ಟಿದ್ರು, ಹಾಗೆ ನೀರು, ಹಾಗೆ ಖರ್ಜೂರ, ಫ್ರೂಟ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ನಾವು ದರ್ಶನ ಮಾಡಿದ್ವಿ. ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಹಾಗೆ ಕರೆಂಟ್ ಕೂಡ ಇರಲಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಮಾಡಲಿಲ್ಲ, ತುಂಬ ರಶ್ ಇತ್ತಲ್ಲ. ಮೇನ್ ನಾವು ದರ್ಶನ ಮಾಡೋಕ್ಕೆ ಬಂದಿರೋದು, ಅದನ್ನು ಮಾಡದಿದ್ರೆ ಹೇಗೆ ಅಂತ ದರ್ಶನ ಮಾಡಿದ್ವಿ. ಚೆನ್ನಾಗಿತ್ತು. ನೀವೆಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ, ಗುಡಿಗೆ ಹೋಗಿದ್ರಿ ಅಂತ ಕಮೆಂಟ್ಸ್ ಮಾಡಿ. ನಾವಂತೂ ಸುಂದರೇಶ್ವರ ಗುಡಿಗೆ ಹೋಗಿದ್ವಿ. ಶಿವಗಿರಿಗೆಲ್ಲ ಹೋಗಿರ್ತಾರೆ, ತುಂಬ ರಶ್ ಇರುತ್ತೆ. ಈಗ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಇವಾಗ ಏನು ಮಾಡೋದು, ತುಂಬ ರಶ್ ಅಂದರೆ ರಶ್. ಯಾವ ಗುಡಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಎಸ್, ಸುಂದರೇಶ್ವರ ಗುಡಿಗೆ ಹೋಗಿದ್ವಿ. ಐತಿಹಾಸಿಕ ಫುಲ್ಲು ತುಂಬ ಹಳೇದು ಗುಡಿಗೆ ಹೋಗಿ ಬಂದ್ವಿ. ತುಂಬ ರಶ್ ಇತ್ತು, ಹಾಗೆ ದರ್ಶನ ಆಯಿತು ಚೆನ್ನಾಗಿ. 1.5 ಅವರ್ಸ್, 1.5 ತಾಸು ನಿಂತಿದ್ವಿ. ಆಮೇಲೆ ಹೋಗಿ ಬಂದು ಇವಾಗ ಪ್ರಸಾದ ಮಾಡೋಣ. ಈಗ ಸಾಬುದಾನಿ ಮಾಡ್ತೀನಿ. ಈಗ ಸಾಬುದಾನಿ ಮಾಡಬೇಕಾದ್ರೆ ನನ್ನ ಸ್ಟೈಲಲ್ಲಿ ಸಾಬುದಾನಿ ಹೇಗೆ ಮಾಡ್ತೀನಿ ಅಂತ ನೀವು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ತುಂಬ ಡೀಟೇಲಾಗಿ ಆಗಲಿಲ್ಲ ಅಂದರೆ ಸ್ವಲ್ಪ ಅದು ತೋರಿಸ್ತೀನಿ. ಬನ್ನಿ, ಹಾಗಾದರೆ ಇವತ್ತಿನ ಪ್ರಸಾದಕ್ಕೆಲ್ಲ ಏನೇನು ಮಾಡ್ತೀನಿ, ಹೇಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿರಿ, ಈಗ ಆಲೂಗಡ್ಡೆನ ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ.
ಇದನ್ನು ಬೇಕಾದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಕುದಿಸ್ಬಿಟ್ಟು ಒಂದು ಕುದಿ ಕುದಿಸಾದ್ಮೇಲೆ ಅದನ್ನು ಪೀಸ್ ಮಾಡಿ ಇಟ್ಕೊಳ್ತಾರೆ, ಅದನ್ನು ಚೆನ್ನಾಗಿರುತ್ತೆ. ಈಗ ಇಲ್ಲಿ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ನಿಂಬೆಹಣ್ಣು, ಹಾಗೆ ಶೇಂಗಾ ಪೌಡ್ರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಾಡ್ತಾ ಸ್ವಲ್ಪ ಹಾಗೆ ಹೇಳ್ತೀನಿ. ಇದಕ್ಕೆ ಸೈದರ್ಲಾಣಿ ಉಪ್ಪು ಹಾಕಬೇಕು. ಉಪವಾಸ ಮಾಡೋರು ಸೈದರ್ಲಾಣಿ ಉಪ್ಪು ಹಾಕಬೇಕು. ನನಗೆ ಸಾಬುದಾನಿ ಅಂದರೆ ತುಂಬ ಇಷ್ಟ. ನಿಮಗೆಲ್ಲ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಹಾಗೆ ಇಲ್ಲಿ ಕಡಾಯಿ ಬಿಸಿ ಆಗ್ತಾಯಿದೆ. ಈಗ ಎಣ್ಣೆ ಹಾಕೋಣ. ನೋಡಿ, ಇವಾಗ ಎಣ್ಣೆ ಹಾಕ್ತೀನಿ. ಹಾಗೆ ಎಣ್ಣೆ ಹಾಕ್ಕೊಂಡು ಆಲೂಗಡ್ಡೆನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಎಣ್ಣೆಯಲ್ಲಿ ಅದನ್ನು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ, ಎಣ್ಣೆ ಎಲ್ಲ ನೀಟಾಗಿ ಅದು ಹೀರ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಆ ಥರ ಮಾಡ್ಕೊಂಡಿರ್ತೀನಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ನನಗೆ DM ಮಾಡಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೆಂದ್ಬಿಡುತ್ತೆ, ಅಂದರೆ ಬಾಡಿಬಿಡುತ್ತೆ ಆ ಥರ ಮೆಣಸಿನ್ಕಾಯಿ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ತಾಯಿರೋದು. ಓಕೆ, ಈಗ ನೆಕ್ಸ್ಟ್ ಸಾಬುದಾನಿ ನೋಡಿ ಈ ಥರ ಆಗಬೇಕು, ಸ್ಪಂಜ್ ಥರ. ನಾನು ಬೆಳಗ್ಗೆ ನೆನೆ ಹಾಕಿದ್ದು, ಈಗ 6 ಗಂಟೆ ಆಗಿದೆ. ಸಾಯಂಕಾಲ 6 ಗಂಟೆವರೆಗೂ ಚೆನ್ನಾಗಿ ನೆಂದಿದೆ ನೋಡಿ, ಸ್ಪಂಜ್ ಥರ ಆಗಿದೆ. ಈಗ ನಾನೇನು ಮಾಡಿದೆ, ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ನಾನು. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಸಾಬುದಾನಿ ಹಾಕಿ, ಹಾಗೆ ಸೈದರ್ಲಾಣಿ ಉಪ್ಪು, ನಿಂಬೆಹಣ್ಣು ಸ್ವಲ್ಪ, ಹಾಗೆ ಸಕ್ಕರೆ ಹಾಕಿದ್ದೀನಿ. ಶೇಂಗಾ ಪುಡಿ ಮರಿಬಾರ್ದು, ಶೇಂಗಾ ಪುಡಿ ಚೆನ್ನಾಗಿರುತ್ತೆ, ಹಾಕಬೇಕು. ಇಲ್ಲಿ ನೈವೇದ್ಯಕ್ಕೆ ತೊಗೊಂಡು ಬಂದೆ ಪ್ರಸಾದ. ಸ್ವಲ್ಪ ದೇವರಿಗೆಲ್ಲ ಇಟ್ಬಿಟ್ಟು ಶೇಂಗಾ, ಬೆಲ್ಲ, ಗೆಣಸು, ಬಾಳೆಹಣ್ಣು, ಹಾಗೆ ಖರ್ಜೂರ, ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು, ಹಾಗೆ ಸಾಬುದಾನಿ ಕೂಡ ಇಟ್ಟೆ ನಾನು. ಇದು ನನ್ನ ಫೇವ್ರೆಟ್ ಕೂಡ. ನಿಮಗೆಲ್ಲ ಯಾರ್ಯಾರಿಗೆ ಇಷ್ಟ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.